ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾರ್ತಿಕ್ ನಾಯ್ಡು ಕನ್ನಡ ಬ್ಲಾಗರ್. ಈ ದೇವಸ್ಥಾನ ಅಚ್ಯುತ ದೇವರಾಯ ದೇವಸ್ಥಾನ. ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಹಳೆಯ ರಹಸ್ಯ ಒಂದು ಗುಹೆ. ಇದು ಮಾತಂಗ ಪರ್ವತದ ಮೇಲೆ ಸಿಗುತ್ತದೆ. ಇಲ್ಲಿ ಆಗಿನ ಕಾಲದ ಋಷಿಮುನಿಗಳು ಇಲ್ಲಿ ಬಂದು ತಪಸ್ಸೆ ಮಾಡುತ್ತಿದ್ದರು ಮತ್ತು ಹಾಗೂ ಇಲ್ಲಿ ರಹಸ್ಯವಾದಂಥ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ, ಒಳಗಡೆ ಹೋಗಿ. ಇಲ್ಲಿ ಏನಪ್ಪ ಅಂತಂದರೆ ದಯಮಾಡಿ ಯಾರು ಇಲ್ಲಿ ಒಬ್ಬರೇ ಬರಕ್ಕೆ ಹೋಗಬೇಡಿ. ಈ ಗುಹೆ ನೋಡಿದರೆ ಎಷ್ಟು ಭಯಂಕರವಾಗಿದೆ ಅಂತಂದರೆ ಕಲ್ಲು ಮೂಲೆಯಲ್ಲಿ ಹಾವು ಪಡೆಗಳು ಕ್ರಿಮಿಕೀಟಗಳು ಇರುತ್ತವೆ. ದಯಮಾಡಿ ನಿಮ್ಮ ಇಂಥ ಗುಹೆಗಳಲ್ಲಿ ಒಬ್ಬರೇ ಬರೋಕ್ಕೆ ಹೋಗಬೇಡಿ. ಇಂಥ ಗುಹೆಯಲ್ಲಿ ಕರಡಿ, ಚಿರತೆ ಇತ್ಯಾದಿ ಪ್ರಾಣಿಗಳು ವಾಸ ಮಾಡುತ್ತಿರುತ್ತವೆ. ನಿಮ್ಮ ಸುರಕ್ಷತೆ ಹಾಗೂ ನಿಮ್ಮ ಕುಟುಂಬ ಸುರಕ್ಷತೆ ಇಂಥ ಗುಹೆಯಲ್ಲಿ ಒಬ್ಬರೇ ಯಾವುದೇ ಕಾರಣಕ್ಕೆ ಬರೋಕ್ಕೆ ಹೋಗಬೇಡಿ. ನೋಡಿ ಏನಪ್ಪ ಅಂತಂದರೆ ಇಲ್ಲಿ ಸಿಕ್ಕಿರುವಂಥ ಕಲ್ಲುವಿಂದ ಮಂಟಪಗಳನ್ನು ಕೆತ್ತಿದ್ದಾರೆ. ನೋಡಿ ಯಾವ ರೀತಿ ಅಂತಂದರೆ ಆಗಿನ ಕಾಲದಲ್ಲಿ ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೋ ಅಂತಂದರೆ ಇದು ಒಂದು ಉದಾಹರಣೆ. ಇಂಥ ಗುಹೆಯಲ್ಲಿ ನೋಡಿ ಯಾವ ಥರ ಕೆತ್ತಿದ್ದಾರೆ, ನೋಡಿ ಯಾವ ಥರ ಮಂಟಪವಿದೆ. ನೋಡಿ ಎಷ್ಟು ಭಯ ಆಗ್ತಿದೆ ಅಂತಂದರೆ ಎಲ್ಲಿ ನೋಡಿ ಹುಳಪಳಗಳಿದ್ದಾವೆ. ಬರೋಕ್ಕೆ ನಾನು ಎಷ್ಟು ಭಯ ಆಗ್ತಿದೆ ಅಂತ ಹೇಳೋಕ್ಕಾಗೋದಿಲ್ಲ. ನೋಡಿ ಇಲ್ಲಿ ನೋಡಿ ಯಾವ ರೀತಿ ಕೆತ್ತಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿಬಿಟ್ಟು ಬಂದು ಸ್ನಾನ ಮಾಡಿ ಬಂದ್ಬಿಟ್ಟು ಇಲ್ಲಿ ಲಿಂಗ ಪೂಜೆ ಮಾಡ್ತಿದ್ದರು. ಅಂದರೆ ಇಲ್ಲಿ ಶಿವನ ಆರಾಧನೆ ಮಾಡ್ತಿದ್ದರು. ನೋಡಿ ಯಾವ ರೀತಿ ಇದೆ ಅಂತಂದ್ರೆ ಒಂದು ಗುಹೆಯಲ್ಲಿ ಈ ರೀತಿ ಕಟ್ಬೋದಂತ ಇಮೇಜಿಂಗ್ ಮಾಡೋಕ್ಕಾಗೋದಿಲ್ಲ. ಆಗಿನ ಕಾಲದಲ್ಲಿ ಯಾವ ರೀತಿ ಕಟ್ತಿದ್ರು, ಏನು ಮಾಡ್ತಿದ್ರು ಗೊತ್ತಿಲ್ಲ. ಇದು ಒಂದು ಉದಾಹರಣೆ. ನೋಡಿ ಇಂಥ ಗುಹೆಯಲ್ಲಿ ಒಬ್ಬೊಬ್ರು ಬರೋಕ್ಕೆ ಕೊಟ್ಟಿರುವ ನಿಮಗೆ ತೋರಿಸಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ,
ಡಿಸ್ಲೈಕ್ ಮಾಡಿ. ನಾನು ಹಂಪಿಯಲ್ಲಿ ಯಾರೂ ತೋರಿಸಲಾದಂಥ ಸ್ಥಳಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಮುಂದಿನ ಭಾಗ ಸಿಗೋಣ. ಜೈ ಹಿಂದ್, ಇನ್ಕಲಾಬಾದ್, ಜೈ ಹನುಮಾನ್.